ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಷ್ಟೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ವರ್ಷ ನಡೆಯುವಂಥ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಅಥವಾ ಆದರ್ಶ ವಿದ್ಯಾಲಯ ಮೊರಾರ್ಜಿ ದೇಸಾಯಿ ನೀವು ಯಾವುದೇ ಒಂದು ಎಕ್ಸಾಮ್ಸ್ನ ಬರೀರಿ. ಇಲ್ಲಿ ಒಂದು ಚಾಪ್ಟರ್ ಏನಾಗ್ತದಪ್ಪ ಅಂದಾಗ ಭಾಳ ಇಂಪಾರ್ಟೆಂಟ್ ಆಗ್ತದ. ಆ ಚಾಪ್ಟರ್ ಯಾವುದಪ್ಪ ಅಂದಾಗ ಅಪವರ್ತನಗಳು ಮತ್ತು ಅಪವರ್ತ್ಯಗಳು. ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ರು ಡೌಟೇ ಇರ್ತದ, ಅಪವರ್ತನಗಳು ಯಾವ ಥರ ಇರ್ತವು, ಅಪವರ್ತ್ಯಗಳು ಯಾವ ಥರ ಇರ್ತಾವೆ ಅಂತೇಳಿ. ಹಾಗಾದ್ರೆ ಈ ವಿಡಿಯೋನ ನೀವು ಎಂಟು ತನಕ ನೋಡ್ಕೊಂಡ್ಬಿಟ್ರಪ್ಪ ಅಂದ್ರೆ ಸಾಕು, ನಿಮಗೆ ಬೇಸಿಕ್ಸ್ ಲೆವೆಲ್ ಎಲ್ಲವೂ ನಿಮ್ಗೆ ಆಫ್ಲೈನ್ ಕ್ಲಾಸಸ್ ಥರ ಅನಿಸ್ತದ. ಎಲ್ಲವೂ ನಿಮ್ಗೆ ಹೋಮ್ವರ್ಕ್ ಕೊಟ್ಕೋತಾ ಏನು ಮಾಡ್ತಿರ್ತಾರಪ್ಪ ಅಂದಾಗ ಕ್ಲಾಸ್ನ ನೀಟಾಗಿ ಹೇಳ್ಕೊಂಡು ಹೋಗ್ತಿರ್ತದ್ರೆ ಎಲ್ಲವೂ ನಿಮ್ಗೆ ಡೌಟ್ ಕ್ಲಿಯರ್ ಆಗ್ತದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮ್ಗೆ ನೇರವಾಗಿ ಸಿಗ್ತವೆ. ನಿಮ್ಗೆ ನೇರವಾದ ಪ್ರಶ್ನೆ ಎಕ್ಸಾಮ್ಸ್ದಾಗ ಏನು ಕೇಳೋಣ ಆ ಕ್ವಶನ್ಸ್ನ ಇಟ್ಕೊಂಡು ಹೇಳ್ಕೊತ ಹೋಗ್ತೀನಿ. ಇಲ್ಲಿ ಅಪವರ್ತನಗಳಂದ್ರೇನು, ಅಪವರ್ತ್ಯ ಅಂದ್ರೇನು, ಡೆಫಿನೇಷನ್ಸ್ ಅಂತೂ ಬರೋಂಗಿಲ್ಲ. ಇಲ್ಲಕಂದ್ರೆ ಭಾಳ ಸಿಂಪಲಾಗಿ ಹಿಂಗೆ ನೆನಪಿಟ್ಕೊಂಡ್ಬಿಡ್ರಿ. ಅಪವರ್ತನಗಳಪ್ಪ ಅಂತಂದಾಗ ಆ ಸಂಖ್ಯೆಗಳು ಆ ಮಗ್ಗಿ ಒಳಗಡೆ ಬರಬೇಕು. ಈಗ ಉದಾಹರಣೆಗೆ ಇಲ್ಲಿ ನೋಡ್ರಿ 24 ಇದೆ. 24 ಅನ್ನೋ ಸಂಖ್ಯೆ ಯಾವ್ಯಾವ ಮಗ್ಗಿ ಒಳಗಡೆ ಬರ್ತೈತಲ್ಲ ಅವು ಅಪವರ್ತನಗಳು. ಇಲ್ಲಿಕಂದ್ರೆ ಕನಿಷ್ಠವಾದರೂ ನೀವು ಇದನ್ನ ಒಂದು ನೆನಪಿಡಬೇಕು. ಅತ್ಯಂತ ಚಿಕ್ಕ ಅಪವರ್ತನ ಯಾವುದು ಅಂತ ಕ್ವಶನ್ಸ್ನ ಕೊಟ್ರಪ್ಪ ಅಂತಂದಾಗ, ಅಥವಾ ಅಪವರ್ತನಗಳು ಯಾವ ಸಂಖ್ಯೆಯಿಂದ ಸ್ಟಾರ್ಟ್ ಆಗ್ತದ ಅಂತ ಕ್ವಶನ್ಸ್ನ ಕೊಟ್ಟನಪ್ಪ ಅಂದಾಗ 1ರಿಂದ ಆರಂಭ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಎಷ್ಟರಿಂದ ಆರಂಭ ಆಗ್ತದೆ? 1ರಿಂದ ಆರಂಭ ಆಗ್ತದೆ. 1 ಇಂಟು 24 ಅಂದಾಗ 24 ಬರ್ತದೆ. ಅಂದ್ರೆ 1ರ ಮಗ್ಗೆಗೆ 24 ಬರ್ತೈತಿ ಅಂದಂಗ. ಹಾಗಾದ್ರೆ ಅತ್ಯಂತ ಚಿಕ್ಕ ಅಪವರ್ತನ 1 ಅನ್ನೋದು ಸ್ಟಾರ್ಟ್ ಆಯ್ತು. ನಿಮ್ಗೆ 24ರ ಅಪವರ್ತನಗಳು ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾಗ, ಅಥವಾ ಯಾವುವು ಅಂತ ಕ್ವಶನ್ಸ್ನ ಕೊಟ್ಟಾಗ ಫಸ್ಟಿಗೆ 1 ಬರಿಬೇಕು. ಇಲ್ಲಿ ಯಾವುದು ಕ್ವಶನ್ಸ್ ಕೇಳಿರ್ತಲ್ಲ, ಈಗ 24 ಕೇಳಿನಿ, ನೆಕ್ಸ್ಟ್ 36 ಕೇಳ್ಬೋದು, 48 ಕೇಳ್ಬೋದು, 12 ಕೇಳ್ಬೋದು, 18 ಕೇಳ್ಬೋದು. ಎಷ್ಟು ಕೇಳ್ತಲ್ಲ ಅದನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ಕೊನೆಯಲ್ಲಿ ಬರ್ಕೋಬೇಕು. ಫಿಕ್ಸ್ ಅಟ್ಲೀಸ್ಟ್ ಇಷ್ಟಾದ್ರೂ ನಿಮ್ಗೆ ಗೊತ್ತಿರಬೇಕು. ಅಲ್ಲಿಕಂದ್ರೆ ಆಪ್ಷನ್ಸ್ ರಿಮೂವ್ ಮಾಡೋಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ಒಂದನೇದ್ರಾಗ ಏನಿರ್ಬೇಕು, ಫಸ್ಟ್ ನಂಬರ್ 1 ಇರಬೇಕು, ಲಾಸ್ಟ್ ನಂಬರ್ 24 ಇರಬೇಕು. ಒಂದು ವೇಳೆ ಆಪ್ಷನ್ಸ್ದಾಗ 1 ಮತ್ತು 24 ಒಂದೇ ಆಪ್ಷನ್ಸ್ದಾಗಿತ್ತಂದ್ರೆ ನೀವು ಈಸಿಲಿ ನೀವು ಇದನ್ನೇ ರೈಟ್ ಆನ್ಸರ್ನ ಹಾಕಿ ಬಂದುಬಿಡ್ಬೇಕು. ನಡುವೆ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಫಸ್ಟ್ 1 ಇರಬೇಕು, ಲಾಸ್ಟಿಗೆ ಏನಿರ್ಬೇಕಪ್ಪ ಅಂದ್ರೆ 24 ಇರಬೇಕು. ಒಂದು ವೇಳೆ ಎಕ್ಸಾಮ್ಸ್ದಾಗ ಫಸ್ಟ್ನೇ ಸಂಖ್ಯೆ ಒಳಗಲ್ಲಿ 2 ಕೊಡ್ತಾನೆ, ಲಾಸ್ಟ್ನೇ 24 ಕೊಟ್ಟಿದ್ದಂದ್ರೆ 1 ಇಲ್ಲಲ್ಲ, ಫಸ್ಟ್ ತೆಗೆದೊಗಿಬೇಕು. ಲಾಸ್ಟ್ 24 ಕೊಡೋದೇ ಬೇರೆ ಸಂಖ್ಯೆ ಕೊಟ್ಟಿದ್ದಂದ್ರೆ ಅಲ್ಲಿ ಆಪ್ಷನ್ಸ್ ಹೋಯ್ತು. ಒಂದು ವೇಳೆ ಎರಡು ಕಡೆ 2 ಆಪ್ಷನ್ಸ್ದಾಗ ಫಸ್ಟು 1 ಕೊಟ್ಟಾನ, ಲಾಸ್ಟಿಗೆ 24 ಕೊಟ್ಟಾನ ಅಂದಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಪ್ಪ ಅಂತಂದಾಗ, ಇದು ಸಮಸಂಖ್ಯೆ ಐತೋ ಬೆಸ್ ಸಂಖ್ಯೆ ಐತೋ ಮತ್ತೆ ನೆಕ್ಸ್ಟ್ ಅಬ್ಸರ್ವ್ ಮಾಡ್ಬೇಕು. ಇದು ಸಮಸಂಖ್ಯೆ ಐತೋ ಬೆಸ್ ಸಂಖ್ಯೆ ಐತೋ, 24 ಅನ್ನೋದು ಇವನ್ ನಂಬರ್ ಸಂಖ್ಯೆ ಐತಿವಿ, ಸಮಸಂಖ್ಯೆ. ಯಾವ ಸಂಖ್ಯೆ ಸಮಸಂಖ್ಯೆ ಇರ್ತದಲ್ಲ ಅದು 2ರಿಂದ ಅಂತೂ ಫಿಕ್ಸ್ ಭಾಗ ಆಗ್ತದೆ. ಅದು ಬೇಕಾದ್ರೆ ದೊಡ್ಡ ಸಂಖ್ಯೆ ಇರ್ಲಕ್ಕ, ಸಮಸಂಖ್ಯೆ ಇತ್ತಂದ 2ರಿಂದ ಭಾಗ ಆಗ್ತದೆ. ಹೀಗಾಗಿ ನೆಕ್ಸ್ಟ್ ನಂಬರ್ 1 ಆಗ ಮೇಲೆ 2 ಬರೀಲೇಬೇಕು. ಓಕೆ, ಇನ್ನು ನೆಕ್ಸ್ಟ್ ಚೆಕ್ ಮಾಡ್ರಿ. 3ರ ಮಗ್ಯಾಗ 24 ಐತಿ, 3 8 24 ಐತಿ. ಹೀಗಾಗಿ 3ರ ಮಗ್ಯಾಗ 24 ಬರ್ತದೆ. ನೆಕ್ಸ್ಟ್ 4 6 24 ಐತೆ. 4ರ ಮಗ್ಯಾಗ 4 6 24 ಅನ್ನೋದಾದ್ರೆ 6 4 24 ಅಂದ್ರೆ 4ರ ಮಗ್ಯಾಗ ಹೋಗ್ತೈತಿ, 6ರ ಮಗ್ಯಾಗ ಹೋಗ್ತದೆ ಅನ್ನೋದು ನಿಮ್ಗೆ 6 ಸೆನ್ಸ್ ಹೊಡಿಬೇಕು. ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ 4ರ ಮಗ್ಯಾಗ ಹೋಗ್ತದೆ, 6 4 24 ಹೋಗ್ತದೆ. 5ರ ಮಗ್ಯಾಗ 24 ಇಲ್ಲ, 5 4 20 ಐತಿ, 5 5 25 ದೊಡ್ಡದಾಗ್ಬಿಡ್ತದೆ. ಹಾಗಾದ್ರೆ 5ರ ಮಗ್ಯಾಗಿಲ್ಲ. ನೆಕ್ಸ್ಟ್ 6ರ ಮಗ್ಯಾಗ ಬರ್ತೈತೆ ಹಂಗೆ ಗೊತ್ತಾಯ್ತು. ನೆಕ್ಸ್ಟ್ 7ರ ಮಗ್ಯಾಗಿಲ್ಲ, 8ರ ಮಗ್ಯಾಗ 8 3 24, 8 3 24 ಇದೆ. 9ರ ಮಗ್ಯಾಗಿಲ್ಲ, 10ರ ಮಗ್ಯಾಗಿಲ್ಲ, 11 ಇಲ್ಲ, 12 ಇದೆ, 12 24 ಇದೆ. ಹೌದಾ, 12 24 ಇದೆ. ಇನ್ನು 13 26 ಇನ್ನೆಲ್ಲ ದೊಡ್ಡ ಸಂಖ್ಯೆ ಇರ್ತಾವೆ, ಇನ್ನು ಎಲ್ಲಿ ಸಿಗುವುದಿಲ್ಲ. ಹೀಗಾಗಿ ಡೈರೆಕ್ಟ್ 24ರ ಮಗ್ಯಾಗ ಅದು ನಮಗೆ ಸಿಗ್ತದೆ. ಹೀಗಾಗಿ 24ರ ಅಪವರ್ತನಗಳು ಯಾವುವು ಅಂತ ಬರೀಬಹುದು, ಕೇಳ್ಬೋದು ನಿಮಗೆ. 24ರ ಸರಿಯಾದ ಅಪವರ್ತನಗಳ ಗುಂಪು ಅಂತೇಳಿ ಕ್ವಶನ್ಸ್ನ ಕೇಳ್ಬೋದು. ಇಲ್ಲಿಕಪ್ಪ ಅಂದ್ರೆ 24ರ ಅಪವರ್ತನಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕೇಳ್ಬೋದು. 24ರ ಅಪವರ್ತನಗಳ ಮೊದಲು ಬರ್ಕೋಬೇಕು, ಬರ್ಕೊಂಡು ಕೂಡಿಸ್ಬಿಡ್ರಿ. 1 2 3 4 5 6 7 8 ಅದಾವೆ. ಹಾಗಾದ್ರೆ ಟೋಟಲ್ 24ರ ಅಪವರ್ತನಗಳು ಎಷ್ಟಾಗಿರ್ತಾವಪ್ಪ ಅಂತಂದಾಗ 8 ಆಗಿರ್ತಾವೆ. ಈಸಿಲಿ ನೀವು ಒಂದು ಆನ್ಸರ್ನ ಅವ್ರು ಏನು ಕೇಳ್ತಾರೆ ಅದ್ರ ಮೇಲೆ ಎಲ್ಲ ಹೇಳಿದ್ದೀನಿ. ಒಂದು ಸರಿಯಾದ ಗುಂಪು ಕೇಳ್ಬೋದು, ಅಥವಾ 24ರ ಇಲ್ಲಿ ಅಪವರ್ತನಗಳು ಯಾವುದು ಅಲ್ಲ ಅಂತಲೂ ಕೂಡ ಕ್ವಶನ್ಸ್ ಕೇಳ್ಬೋದು. ನೆಕ್ಸ್ಟ್ ಎಲ್ಲ ಇದಾವೆ, ನೀವು ಕೂಡ ವಿಡಿಯೋನ ಹೇಳ್ತಾನೆ ನೋಡ್ಕೊತ ಬರ್ರಿ. ಇದು ಕ್ವಶನ್ಸ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ನಿಮ್ಗೆ ಏನು ಕೇಳ್ತಾನಪ್ಪ ಅಂತಂದಾಗ ಒಂದು ಎಕ್ಸಾಂಪಲ್ಸ್ನ ನಿಮ್ಗೆ ಕೊಟ್ಟಿದ್ದೀನಿ. ನೀವು ಇದನ್ನು ಟ್ರೈ ಮಾಡಬೇಕು, ವಿಡಿಯೋ ಪಾಸ್ ಮಾಡಬೇಕು. ಈಗ 48ರ ಅಪವರ್ತನಗಳು ನಾನು ಇದು ಅರ್ಥ ಆಯ್ತು ಅಂದ್ರೆ ಕರೆಕ್ಟ್ ಬರೋದು ನಾವು ಇಲ್ಲ ಅಂತೇಳಿ ನೀವು ಚೆಕ್ ಮಾಡ್ಕೋಬೇಕು. ಯಾವ ಥರ ಏನು ಹೇಳಿದೆ ನಾನು, 1 ಅಂತೂ ಫಿಕ್ಸ್ ಬರೀಬೇಕು, ಕನಿಷ್ಠ ಅಪವರ್ತನ 1 ಆಗಿರ್ತದೆ. ಕೊನೆಯ ಸಂಖ್ಯೆ ಇಲ್ಲಿ 48 ಅದಂದ್ರೆ 48ನೇ ಆ್ಯಸ್ ಇಟ್ ಈಸ್ನ ಬರೀಬೇಕು.
ಫಸ್ಟ್ ಒಂದು ಬರಿಬೇಕು, ಲಾಸ್ಟ್ಗೆ 48 ಬರಿಬೇಕು. ಇದು ಒಂದೇ ಸ್ಟೆಪ್. ನೆಕ್ಸ್ಟ್ ಇದು ಸಮಸಂಖ್ಯೆ ಐತಾ, 2ರ ಮಗ್ಗೆ ಹೋಗ್ತದ ಬರೀರಿ. ಸರ್ 3ರ ಮಗ್ಯಾಗ ಇದು ಹೋಗುತ್ತಲ್ಲ ಚೆಕ್ ಮಾಡ್ಬೇಕು. 16 ಮೂರಲೆ ಮಗ್ಗಿ ಬರ್ಬೇಕು. ನಮ್ಮ ಟೇಬಲ್ಸ್ಗಳು ಬಂದು ಅಂದ್ರೆ ಅರ್ಧ ಅಪವರ್ತನಗಳನ್ನು ಬಡ ಬಡ ಬಾಯಿಲೇನೆ ಹೇಳ್ಬೋದು. 16 1 16 14 32 16 ಮೂರಲೆ 48 16 ಮೂರಲೆ 48 ಅನ್ನೋದಾದರೆ 3 16ಲೆ ಕೂಡ 3 ಮಗ್ಗೆ ಹೋಗ್ತೈತಿ ಅನ್ನಂಗೆ ಇದು 16 ಮೂರಲೆ ಅಂತಿರಲ್ಲ. ಅಂದರೆ 3 16ಲೆ ಅಂದ್ರೂ ಕೂಡ 48ನೇ. ಬೇಕಾದರೆ 48ನ್ನ ನೀವು 3ರಿಂದ ಭಾಗಿಸಿ ನೋಡ್ರಿ. ಈಗ ನೋಡ್ರಿ 3 ಒಂದಲೇ 3, ಹೌದಾ? 3 ಒಂದಲೇ 3, 6ರ 3 ಕಳೆದ್ರೆ 4ರ 3 ಕಳೆದ್ರೆ 1 ಉಳಿತು, ಈ 8 ಬಂತು. ಹಾಗಾದರೆ 3 6ಲೆ ಎಷ್ಟು ಬಂದ 18. ನೋಡ್ರಿ 18 18 0 ಅಲ್ಲಿ ಬರ್ತಾ ಇಲ್ಲ 16. ಹಾಗಾದರೆ 48 ಸಂಪೂರ್ಣವಾಗಿ ಭಾಗ ಆಗ್ತದೆ 3ರಿಂದ. ಹೀಗಾಗಿ 3 ಇದು 48. 4 ಒಂದಲೇ 4, 4 2 8, 12 ಮೂರಲೆ 48, 4ರಿಂದ ಭಾಗ ಆಗ್ತದೆ. ನೆಕ್ಸ್ಟ್ 5ರ ಮಗ್ಗೆ ಆಗಿಲ್ಲ, 6ರ ಮಗ್ಗೆ ಆಗ 8 6ಲೆ 48 ಅಥವಾ 6 8ಲೆ 48. 6ರ ಮಗ್ಗೆ ಹೋಗ್ತದೆ, 7ರ ಮಗ್ಗೆ ಆಗಿಲ್ಲ. ನೆಕ್ಸ್ಟ್ 8ರ ಮಗ್ಗೆಗ, ನೆಕ್ಸ್ಟ್ 9 ಇಲ್ಲ, ನೆಕ್ಸ್ಟ್ 10 ಇಲ್ಲ, 11 ಇಲ್ಲ, 12 12 4ಲೆ 48 ಅಂತ ಕರಿತೇವೆ. 12ರ ಮಗ್ಗೆ ಹೋಗ್ತದೆ. 12 ಬಿಟ್ಟರೆ 13 14 15 ಒಮ್ಮೆ 16 16 ಮೂರಲೆ 48, 16 ಮಗ್ಗೆ ಹೋಗ್ತದೆ. 16 ಮೂರಲೆ 48. ನೆಕ್ಸ್ಟ್ 24 1 24 24 48 ಅಂತ ಕರಿತೀವಿ. 24 48. ನೆಕ್ಸ್ಟ್ ಇನ್ನು 24ರ ಮಗ್ಗೆಗ 24. ಇನ್ನು ಮುಂದೆ ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ. ಹೀಗಾಗಿ ಲಾಸ್ಟ್ಗೆ 48ನ ಆ್ಯಸ್ ಇಟ್ ಈಸ್ನ ಬರ್ಕೋಬೇಕು. ಓಕೆ, ಇಷ್ಟು ಬರೆದ್ರೆ ನಿಮ್ಗೆ ಇದು 48ರ ಅಪವರ್ತನಗಳು ನಿಮ್ಗೆ ಕ್ಲಿಯರ್ ಆಯ್ತು, ಹೌದಾ? 48ರ ಅಪವರ್ತನಗಳು ಯಾವ್ಯಾವ ಬರ್ತಾವೆ, ಎಷ್ಟು ಅದಾವು ಅಂತ ಕ್ವಶನ್ಸ್ ಕೇಳಿದಾಗ ಏನು ಸರಿ ಆಪ್ಷನ್ಸ್ ಕೆಳಗೆ ಕೊಟ್ಟಿರ್ತಾನೆ, ನೀವು ಆನ್ಸರ್ನ ಬರಿಬೋದು. ಎಣಿಸ್ಬಿಟ್ಟಾಗ ಸಾಕು. 1 2 3 4 5 6 7 8 9 10 ಅದಾವೆ. ನಿಮ್ಗೆ ಆಪ್ಷನ್ಸ್ ಎ ಒಳಗಡೆ 8 ಅಂತ ಕೊಟ್ಟಿರ್ತಾನೆ, ಆಪ್ಷನ್ಸ್ ಬಿ ಒಳಗಡೆ 10, ಆಪ್ಷನ್ಸ್ ಸಿ ಒಳಗಡೆ 12, ಆಪ್ಷನ್ಸ್ ಡಿ ಒಳಗಡೆ 9 ಹಿಂಗೆ ಕೊಟ್ಟಿರ್ತಾನೆ. ನಾವು ಎಣಿಸಿದಾಗ ಎಷ್ಟು ಬಂತು? 10 ಬಂದು. ಹೀಗಾಗಿ ಆಪ್ಷನ್ಸ್ ಬಿನ ನೀವು ಚೂಸ್ ಮಾಡಿ ಬರ್ಬೋದು ಅಲ್ಲಿ. ಕ್ಲಿಯರ್? ಈ ಥರ ಪ್ರಶ್ನೆ. ಇನ್ನು ನೆಕ್ಸ್ಟ್ ಮತ್ತೇನು ಕೇಳ್ತಾನೆ? ಇಲ್ಲೊಂದು ನಿಮ್ಗೆ ಬೇರೆದೊಂದು ಹೋಮ್ವರ್ಕ್ ಹಾಕ್ತೀನಿ, ಅದನ್ನು ಮಾಡಿರಿ. 36ರ ಅಪವರ್ತನಗಳು ಎಷ್ಟು ಬರ್ತಾವೆ ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಇನ್ನು ನೆಕ್ಸ್ಟ್ ನೋಡ್ರಿ, ಕ್ವಶನ್ಸ್ ಏನು ಯಾವ ಥರ ಕೇಳ್ತಾನಪ್ಪ ಅಂದ್ರೆ ಈ ಥರ ಕೊಡ್ತಾನೆ. ಕೆಳಗಿನವುಗಳಲ್ಲಿ ಯಾವುದು 36ರ ಅಪವರ್ತನ ಅಲ್ಲ ಅಂತ ಕ್ವಶನ್ಸ್ನ ಕೊಡ್ತಾನೆ. ಇಲ್ಲಿ ಎಷ್ಟು 36 ಅಪವರ್ತನಗಳು ಎಷ್ಟು ಅಂತ ಕೇಳಿಲ್ಲ, ಬಟ್ 36 ಅನ್ನೋದು ಯಾವ ಇದ್ರದ್ದು ಅಪವರ್ತನ ಯಾವುದಲ್ಲ, 36ರ ಅಪವರ್ತನ ಯಾವುದಲ್ಲ ಅಂದ್ರೆ ಈ 36ನ ಈ ಯಾವ ಸಂಖ್ಯೆ ಭಾಗಾಕಾರ ಮಾಡಂಗಿಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು ಸಿಂಪಲ್ ಆಗಿ. ಅಂದ್ರೆ 36 ಈ ಯಾವ ಮಗ್ಗಿ ಒಳಗಡೆ ಬರೋದಿಲ್ಲ. ನೋಡ್ರಿ ಸಮಸಂಖ್ಯೆ ಐತೆ, ಇದು 36 2ರ ಮಗ್ಗೆ ಬರ್ತದೆ ಅಂತ ಹೇಳಿದ್ದೀನಿ. ಹಾಗಾಗಿ ಇದನ್ನ ಆಪ್ಷನ್ಸ್ ಹಾಕ್ಬಾರ್ದು, ಒಂದು ಆಪ್ಷನ್ಸ್ ರಿಮೂವ್ ಆಯಿತು. ಇಲ್ಲಿ 36 ಇರೋದ್ರಿಂದ 12 1 12 12 24 12 3 36, 12ರ ಮಗ್ಗೆ 36 ಐತಿ. ಹಾಗಾಗಿ ಇದನ್ನೂ ಆಪ್ಷನ್ಸ್ ಆಗಲ್ಲ, ಯಾವುದು ಅಲ್ಲ ಅಂತ ಕ್ವಶನ್ಸ್ ಕೇಳ್ಯಾರ. ನೆಕ್ಸ್ಟ್ 6 6ಲೆ 36 ಐತಲ್ಲ, 3 ಅಲ್ಲ. 8ರ ಮಗ್ಗೆಯಾಗ ನೀವು ಹುಡುಕಾಡಿದ್ರು ಏನು ಸಿಗಲ್ಲ, 36 ಸಿಗಲ್ಲ. 8 4ಲೆ 32, 8 5 40 ಜಾಸ್ತಿ ಆಗ್ಬಿಡ್ತದೆ. ಹೀಗಾಗಿ 8 ಇದು ಏನಪ್ಪ ಅಂತ 36ರ ಅಪವರ್ತನ ಅಲ್ಲ. ಈ ಥರ ನೀವು ಗುರುತಿಸೋದು ಕಲಿಬೇಕು. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈ ಥರ ಕೂಡ ಕ್ವಶನ್ಸ್ಗಳು ಬಂದಿದ್ದಾವೆ. ನೆಕ್ಸ್ಟ್ ನಿಮ್ಗೆ ಬೇರೆ ಬೇರೆದು ಕ್ವಶನ್ಸ್ನ ಕೇಳ್ತಾನೆ, ಹೌದಾ? ಬೇಕಾದ್ರೆ ನಿಮ್ಗೆ ಹಿಂಗೆ ಒಂದು ಕೆಳಗಿನವುಗಳಲ್ಲಿ ಯಾವುದು 112ರ ಅಪವರ್ತನ ಅಲ್ಲ ಅಂತ ಕ್ವಶನ್ಸ್ನ ಕೊಟ್ಟು ಕೆಳಗೆ ಆಪ್ಷನ್ಸ್ನ ಕೊಡ್ತಾನೆ. 112 ಯಾವ ಮಗ್ಗಿ ಒಳಗಡೆ ಬರೋಂಗಿಲ್ಲ, ಅದು ಅಪವರ್ತನ ಆಗಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀವು ಗುರುತಿಸ್ಬಿಡ್ಬೇಕು ಅಷ್ಟೇ. ಇನ್ನು ಬಿಟ್ರೆ ಒಂದೊಂದೇ ಕ್ವಶನ್ಸ್ನ ತೊಗೊಂಡು ಹೇಳತ್ತೀನಿ, ಇದೇ ಪ್ಯಾಟರ್ನ್ದ ನೀವು ಪ್ರಾಕ್ಟೀಸ್ ಮಾಡಬೇಕು. ಕ್ಲಿಯರ್? 9ರ ಅಪವರ್ತನಗಳ ಸರಿಯಾದ ಗುಂಪು. ನೆಕ್ಸ್ಟ್ ಹಿಂಗೆ ಕೊಡ್ತಾನೆ. ಮತ್ತೆ ಇಲ್ಲಿ 9ರ ಅಪವರ್ತನ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ, ಯಾವುದು ಅಲ್ಲ ಅಂತ ಕ್ವಶನ್ಸ್ ಕೇಳಿದ್ರು, ಅಥವಾ 9ರ ಅಪವರ್ತನಗಳು ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ್ರು. ಇನ್ನು ಮುಂದುವರೆದು 9ರ ಅಪವರ್ತನಗಳ ಸರಿಯಾದ ಗುಂಪು, ಅವರ ಗುಂಪುಗಳನ್ನು ಕೊಟ್ಬಿಟ್ಟಾರ. ಹಾಗಾಗಿ 9 ಅನ್ನೋದು ಯಾವ್ಯಾವ ಮಗ್ಗಿ ಒಳಗಡೆ ಬರ್ತದೆ ಚೆಕ್ ಮಾಡ್ಕೊಂಬಂದ್ಬಿಡೋದು. ಸರ್ 1 ಅಂತೂ ಫಿಕ್ಸ್ ಇರ್ತೈತಿ, ಎಲ್ಲ ಕಡೆ 1 1 ಐತಿ. ಓಕೆ, ಇಲ್ಲಿ 2 ಆಪ್ಷನ್ಸ್ನ ಕೊಟ್ಟಾನ. ಇದು ಎಂಥ ಸಂಖ್ಯೆ? ಇದು 9 ಬೆಸ್ಟ್ ಸಂಖ್ಯೆ. 2 ಕೊಟ್ಟಾನ, 2 ಒಮ್ಮೊಮ್ಮೆ ಇರ್ಬೋದು, ಇರದೇ ಇರ್ಬೋದು. ಹೀಗಾಗಿ ಬೆಸ್ಟ್ ಸಂಖ್ಯೆನ 2 ಭಾಗಾಕಾರ ಮಾಡೋದೇ ಇಲ್ಲ. 2 ಎಲ್ಲಿರ್ತೈತಿ ಆ ಆಪ್ಷನ್ಸ್ ಮೊದಲು ತೆಗೆದೋಗಿರಿ. ಇಲ್ಲಿ 2 ಐತೆ, ಹೀಗಾಗಿ ಇದು ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 2 ಐತೆ, ಇದು ಆಗಕ್ಕೆ ಸಾಧ್ಯ ಇಲ್ಲ, ತೆಗೆದು ಹೋಯ್ತು. ಹೌದಾ? ಬೆಸ್ಟ್ ಸಂಖ್ಯೆನ 2 ಭಾಗಾಕಾರ ಮಾಡೋದಿಲ್ಲ. ಹೀಗಾಗಿ 2 ಆಪ್ಷನ್ಸ್ ಈಸಿಲಿ ರಿಮೂವ್ ಮಾಡಿಬಿಟ್ಟೆವು ನಾವು. ಮೊದಲು ಆಪ್ಷನ್ಸ್ನ ರಿಮೂವ್ ಮಾಡಬೇಕು. ಇನ್ನು ನೆಕ್ಸ್ಟ್ 9 1ರ ಮಗ್ಯಾಗ ಐತಿ, 3 3ಲೆ 9 ಐತಿ, 6ರ ಮಗ್ಯ 9 ಇಲ್ಲ. ನೋಡ್ರಿ 6 1 6, 6 2ಲೆ 12 ದೊಡ್ಡ ಸಂಖ್ಯೆ ಬಂದ್ಬಿಡ್ತು. 6ರ ಮಗ್ಯಾಗಿನ ಹುಡುಕಾಡಿದ್ರು 9 ಸಿಗಲ್ಲ. ಹೀಗಾಗಿ ಇಲ್ಲಿ 6 ಕೊಟ್ಟಾನ. ಹೀಗಾಗಿ ಇದನ್ನು ಕೂಡ ತಪ್ಪಾಯಿತು.
ನೋಡ್ರಿ, 1ರ ಮಗ್ಯಾಗ 9 ಐತಿ, 3ರ ಮಗ್ಯಾಗ 9 ಐತಿ, ಇನ್ನು ಬಿಟ್ರೆ 9ರ ಮಗ್ಯಾಗ. ಹೀಗಾಗಿ 9ರ ಅಪವರ್ತನಗಳ ಸರಿಯಾದ ಗುಂಪು ಯಾವುದಪ್ಪ ಅಂತಂದಾಗ 1, 3, 9. ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ರೆ ಈ ಕ್ವಶನ್ಸ್ನ ನಾವು ಯಾವ ಥರ ಬಿಡಿಸ್ಕೋಬೇಕು, ಅಪವರ್ತನಗಳ ಸರಿಯಾದ ಗುಂಪನ್ನು ಗುರುತಿಸ್ರಿ ಅಂತ ಕೊಟ್ಟಾಗ. ಓಕೆ, ಆ ಥರ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿರಿ. ಇನ್ನು ನೆಕ್ಸ್ಟ್ ಏನು ಕ್ವಶನ್ಸ್ನ ಕೇಳ್ತಾನೆ, ಅಪವರ್ತನ ವೃಕ್ಷದ ಮೇಲೆ ಕ್ವಶನ್ಸ್ನ ಕೇಳ್ತಾನೆ. ಈ ಪುನಃ ನಾನು ಒಂದೊಂದೇ ಕ್ವಶನ್ಸ್ನ ತೊಗೊಂಡು ಡಿಸ್ಕಸ್ ಮಾಡತ್ತೀನಿ. ನಿಮ್ಗೆ ಏನಾದರೂ ಕ್ವಶನ್ಸ್ಗಳು ಡೌಟ್ ಇದ್ದು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಈ ಅಪವರ್ತನ ಮತ್ತು ಅಪವರ್ತೆಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಏನಾದರೂ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ, ಅದನ್ನು ನಾನು ಬಿಡಿಸಿ ಹಾಕ್ತೇನೆ. ಸರ್, ಅಪವರ್ತನ ವೃಕ್ಷ, ಈ ಅಪವರ್ತನ ವೃಕ್ಷಕ್ಕೆ ಸಂಬಂಧಿಸಿದಂಥ ಏನು ಕ್ವಶನ್ಸ್ನೇ ಕೊಟ್ಟಿದ್ದಾನೆ ನೋಡ್ರಿ. ಇಲ್ಲಿ 24 ಇದೆ. 24 ಒಂದು ಸಂಖ್ಯೆ, 24ರ ಅಪವರ್ತನ ವೃಕ್ಷನ ಬರೀರಿ ಅಂತ ಕ್ವಶನ್ಸ್ನ ಕೇಳ್ಬೋದು. ಇಲ್ಲಿ ಬರೆದಿದ್ದಾರೆ 24ರ ಅಪವರ್ತನ. 24ನ ಮಗ್ಗಿನ ಹೊಡ್ಕೋತ ಹೋಗ್ಬೇಕು. ಯಾವ ಥರ, 2 12 24, 2 12 24. ಇಲ್ಲಿ 2 ಬತ್ತಪ್ಪ ಅಂದರೆ ಬಿಟ್ಬಿಡ್ರಿ, ಮುಗಿತದು. ಯಾಕೆ 1 × 2 ಮಾಡ್ಬೇಕಾಕದು. ಮತ್ತು 1 2 2 ಅನ್ನೋದು ಒಂದೇ, 2 ಇರೋದು ಅಷ್ಟೇ. ಇನ್ನು 12 ಐತೆ, 12 ಮತ್ತೆ ಹೊಡಿಬೋದಾ ಮಗ್ಗಿ ಒಳಗಡೆ? ಯಾವ ಥರ ಹೊಡಿಬೋದು? 2 6 12 ಅಂತ ಹೊಡಿಬೋದು, 2 6 12 ಅಂತ ಹೊಡಿಬೋದು. ನೆಕ್ಸ್ಟ್ 2 ಬಂತು, ಬಿಟ್ಬಿಡ್ರಿ. ನೆಕ್ಸ್ಟ್ 6 ಐತಿ, 6 ಮತ್ತೆ ಹೊಡಿಬೋದಾ? 2 3 6 ಅಂತೇಳಿ. ಇದು ಅಪವರ್ತನ ವೃಕ್ಷ. ಸರ್, ನೀವು ಬರ್ದಂಗೆ ಬರಿಬೇಕೇನ್ರಿ? ಇದರಂಗೆ ಬರಿಬೇಕನ್ನಪ್ಪ? ಇಲ್ಲ, ನೀವು ಮತ್ತೆ ಚೇಂಜ್ನು ಕೂಡ ಮಾಡ್ಬೋದು. ಯಾವ ಥರಪ್ಪ ಅಂತಂದಾಗ ಇಲ್ಲಿ 24ನ ಮತ್ತೆ ಯಾವ ಮಧ್ಯ ಬರ್ತಾವೆ ನೋಡ್ರಿ. ನಾವು ಇದನ್ನು ಹೆಂಗೆ ಹುಡ್ಕೋತೀನಪ್ಪ ಅಂದಾಗ 24ನ ಇಲ್ಲಿ 12 24 ಅನ್ನೋದಕ್ಕಿಂತ ನಾನು 8 3 24 ಅಂತ ಕೇಳ್ತೀನಿ. 8 3 24, 3 ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ, ಬಿಟ್ಬಿಡ್ರಿ. ಇಲ್ಲಿ 8 ಹೋಗತ್ತಲ್ಲ, ಮತ್ತು 2 4 8, 2 4 8 ಹೋಗ್ತದೆ. ಮತ್ತು 4 ಮತ್ತೆ ಭಾಗ ಆಗ್ತದೆ. ಯಾವ ಮಗ್ಯ? 2ರ ಮಗ್ಯ. ನೆಕ್ಸ್ಟ್ ನೋಡ್ರಿ, 2 2 4. ಈ ಥರ ಅಪವರ್ತನ ವೃಕ್ಷಗಳನ್ನು ನೀವು ಬರಿಬೋದು. ಅವ್ರೇನಾದರೂ ಪರ್ಟಿಕ್ಯುಲರ್ ಆಗಿ ಅಪವರ್ತನ ವೃಕ್ಷನ ರಚಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಾಗ ಈ ಥರ ಮಾಡಬೇಕು. ಎಕ್ಸಾಮ್ಸ್ದಾಗ ಈ ಥರ ಅಪವರ್ತನ ವೃಕ್ಷಗಳನ್ನು ರಚನೆ ಮಾಡೋದು ಕೇಳಿರಂಗಿಲ್ಲ. ಬಟ್ ನಿಮ್ಗೆ ಬೇಸಿಕ್ಸ್ ಗೊತ್ತಿರಲಿ ಅಂತೇಳಿ ಅಪವರ್ತನ ವೃಕ್ಷಗಳನ್ನು ರಚನೆ ಮಾಡೋಕ್ಕೆ ಹೇಳಿದ್ದೀನಿ. ಅಲ್ಲಿ ಏನು ಕ್ವಶನ್ಸ್ನ ಕೇಳ್ತಾನೆ ಅಂತೇಳಿ ನೆಕ್ಸ್ಟ್ ನೋಡ್ರಿ. ಇದು ಬರೀದು ಗೊತ್ತಾಯ್ತಾ? ಯಾವ ಮಗ್ಗಿ ಒಳಗಡೆ ಇರ್ತಾವೆ, ಮಗ್ಗಿ ಒಳಗಡೆ ಹೊಕ್ಕಿತ್ತಂದ್ರೆ ಅವನ್ನ ಹಾಗೆ ಮತ್ತೆ ಡಿವೈಡ್ ಮಾಡ್ಕೊತ ಹೋಗ್ಬೇಕು. ಎಲ್ಲಿ ತನ ಈಗ 2 ಯಾವುದೇ ಮಗ್ಗಿ ಒಳಗೆ ಹೋಗಲ್ಲ. ಪ್ರೈಮ್ ನಂಬರ್ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, 3 ಕೂಡ ಅವಿಭಾಜ್ಯ ಸಂಖ್ಯೆ. ಈ ಅವಿಭಾಜ್ಯ ಸಂಖ್ಯೆ ಬರುತ್ತನೋ ಅದನ್ನು ಡಿವೈಡ್ ಮಾಡ್ಕೊತ ಹೋಗಲೇಬೇಕು. ಇದು ಅಪವರ್ತನ ವೃಕ್ಷ. ಹಾಗಾದರೆ ನಿಮ್ಗೆ ಇಲ್ಲೊಂದು ವರ್ಕ್ ಕೊಟ್ಟಿದ್ದೀನಿ, 18 ಭಾಳ ಸಿಂಪಲ್ ಇದೆ. ಇದನ್ನು ಅಪವರ್ತನ ವೃಕ್ಷನ ನೀವು ಬರೀರಿ. ಯಾವ ಥರ? 18ನ ಇದು ಅಪವರ್ತನ ವೃಕ್ಷ ಯಾವ ಮಗ್ಗಿಯಾಗ ಬರ್ತದೆ? 2ರ ಮಗ್ಗಿಯಾಗ ಬರ್ತದೆ. 2 9 18 ಅಂತ ಕೇಳ್ತೀರಿ. 2 9, 2 9 ಇದು ಎಷ್ಟಪ್ಪ? 18. ಹೌದಾ? 18 9 ಮತ್ತು 3 ಮಗ್ಗಿ ಹೋಗತ್ತಲ್ಲ. ನೆಕ್ಸ್ಟ್ ಅದನ್ನು ಮತ್ತೆ ಹೊಡಿಬೇಕು. 3 3 9, 3 3 9. ಸರ್, ಮತ್ತೆ ಬೇರೆ ಥರ 18. ನೆಕ್ಸ್ಟ್ ನೋಡ್ರಿ, 2 3 ಸಾರಿ 6 3 ಇದು 6 3 18 ಅಂತ ಕೇಳ್ತೀವಿ. 6 3 18, 6 3 18. ಹೌದಾ? ಮತ್ತು 6 ಮತ್ತೆ ಹುಡ್ಕೋಬೋದಲ್ಲ. ನೆಕ್ಸ್ಟ್ 2 3 6. ನೆಕ್ಸ್ಟ್ 2 3 ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿಗೆ ಏನು ಮಾಡಬೇಕು? ಓಕೆ, ಈ ಥರ ಅಪವರ್ತನ ವೃಕ್ಷಗಳನ್ನು ನೀವು ಪ್ರಾಕ್ಟೀಸ್ನ ಮಾಡಬೇಕು. ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾನಪ್ಪ ಅಂತಂದಾಗ 48 ಅಂತೇಳಿ ಇಲ್ಲೊಂದು ಅಪವರ್ತನ ವೃಕ್ಷ ಕೊಟ್ಟಿದ್ದೀನಿ. ನೀವು ಸಾಧ್ಯ ಆದಷ್ಟು ಇವಕ್ಕನ್ನ ಹೋಮ್ವರ್ಕ್ನ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಿರಿ. ಇದನ್ನ ಕೆಳಗೆ 48 ಅಂತ ಹುಡ್ಕೋರಿ, ಅಥವಾ 6 8 ಅಥವಾ 8 6 ಯಾವ ಥರ ಓಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಇದು 48 ಅಪವರ್ತನ ವೃಕ್ಷಗಳನ್ನು. ಸರ್, ಹಾಗಾದರೆ ನಿಮಗೆ ಎಕ್ಸಾಮ್ಸ್ದಾಗ ಅಪವರ್ತನ ವೃಕ್ಷನ ರಚನೆ ಮಾಡೋಕೆ ಕೊಡೋಂಗಿಲ್ಲ. ಯಾಕೆ? ಅಲ್ಲಿ ರಚನೆ ಮಾಡೋಕೆ ಇರೋಂಗಿಲ್ಲ, ಆಪ್ಷನ್ಸ್ನ ಕೊಡಬೇಕಾಗಿರ್ತದೆ. ಹಾಗಾದರೆ ಅವರು ಏನು ಕ್ವಶನ್ಸ್ನ ಕೇಳ್ತಾರಪ್ಪ ಅಂತಂದಾಗ ಈ ಥರ ಕೇಳ್ತಾರೆ. ಖಾಲಿ ಜಾಗದಲ್ಲಿ ಬರುವ ಸಂಖ್ಯೆ ಯಾವುದು? ಅವರೇ ಅಪವರ್ತನ ವೃಕ್ಷವನ್ನು ಕೊಟ್ಟಿರ್ತಾರೆ, ಒಂದು ಪ್ಲೇಸ್ನಲ್ಲಿ ಖಾಲಿ ಜಾಗ ಬಿಟ್ಟಿರ್ತಾರೆ. ಇಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೊಡ್ತಾನೆ. ಆಪ್ಷನ್ ಸಿ 14, ಆಪ್ಷನ್ಸ್ ಬಿ 16, ಆಪ್ಷನ್ ಸಿ 18, ಆಪ್ಷನ್ಸ್ ಡಿ 20. ಹಾಗಾದ್ರೆ ಯಾವುದು ಸರಿ ಉತ್ತರ ಆಗ್ತದೆ ಇಲ್ಲಿ? ಈಗ ನೋಡ್ರಿ, 36 ಐತಿ ಇಲ್ಲಿ ಆಲ್ರೆಡಿ ಅವರು 2 ಅನ್ನು ಕೊಟ್ಟಾರ. ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆ ಹಾಕಿದೇವು ಅಂದ್ರೆ, ಇಲ್ಲಿ ಯಾವ ಸಂಖ್ಯೆ ಹಾಕ್ತೇವಲ್ಲ ಮಲ್ಟಿಪ್ಲಿಕೇಶನ್ 2 ಮಾಡಿದಾಗ ಈ ಸಂಖ್ಯೆ ಬರ್ಬೇಕು. ನಾನು ಹಿಂಗೆ ವಿಚಾರ ಮಾಡ್ಬೇಕು. ಇಲ್ಲಿ ಈಗ ನೋಡ್ರಿ, 3 6 ಇದು ಮ್ಯಾಗಿನ ಸಂಖ್ಯೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಸಣ್ಣ ಸಂಖ್ಯೆ ನೋಡ್ರಿ, 6 3 ರನ್ಲಿ ಅಥವಾ 3 6 ರನ್ರಿ ಎಷ್ಟಾಗ್ತದೆ? 18 ಹಾಕದ. ಹಾಗಾದ್ರೆ ಇಲ್ಲಿ 18 ಇರ್ಬೇಕು.
ನಿಮ್ಮ ಮ್ಯಾಗಿನ ಸಂಖ್ಯೆ ದೊಡ್ಡ ಸಂಖ್ಯೆ ಅದು ಗೊತ್ತಾಗ್ಲಿಲ್ಲಪ್ಪ ಅಂದ್ರಾಗ ಕನಿಷ್ಠ ಅವನ್ನ ಹೊಡೆದಿರ್ತಾರೆ ಗೊತ್ತೈತಿ. 3 ಆರ್ಲೆ 18, 18 ಎರಡ್ಲೆ 36, ಕೆಳಗ್ಲಿಂತ್ರ ಹೋಗ್ಬಿಟ್ರೆ ನೀವು ಸಿಕ್ಬಿಡ್ತಾವೆ. ಒಂದು ವೇಳೆ ಈ ಸದ್ದ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿರ್ತಾನೆ, ಇಲ್ಲಿ ಏನು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಅಂದ್ರೆ ನೀವೇನು ಮಾಡ್ಬೇಕೀಗ 2 3ಲೆ 6 ಸಿಕ್ಕಿಬಿಡ್ತದೆ ಆಟೋಮೆಟಿಕ್ ಮ್ಯಾಗಿನ ಸಂಖ್ಯೆಗಳು. ಹಾಗಾದರೆ ಇಲ್ಲಿ ಬರಬೇಕಾದಂಥ ಸಂಖ್ಯೆ ಏನಪ್ಪ ಅಂತಂದಾಗ ಆಪ್ಷನ್ ಸಿ 18. ಈಸಿಯಾಗಿ 1 ಮಾರ್ಕ್ಸ್ನ ನೀವು ತಗೋತೀರಿ. ಯಾವಾಗಿದು ಅಪವರ್ತನ ವೃಕ್ಷ ಬರೀದು ನೀವು ಪರ್ಫೆಕ್ಟ್ ಇದ್ದಾಗ. ಕ್ಲಿಯರಾ? ಓಕೆ. ಹಾಗಾದರೆ ಇನ್ನು ನೆಕ್ಸ್ಟ್ ಏನಿದೆಯಪ್ಪ ಅಂತ ನೋಡಿದಾಗ ಅಪವರ್ತಗಳು, ಅಪವರ್ತನಗಳ ಮೇಲೆ ಇಷ್ಟು ಕ್ವಶನ್ಸ್ನ ಕೇಳ್ಬೋದು. ಇನ್ನು ಅಪವರ್ತಗಳಂದ್ರೇನು? ಇದನ್ನು ಕೂಡ ಭಾಳ ಸಿಂಪಲ್ಲು. ಅಪವರ್ತಗಳಂದ್ರೇನು? ಇಲ್ಲಿ 5 ಅಪವರ್ತಗಳನ್ನು ಬರೆಯಿರಿ ಅಂತ ಕ್ವಶನ್ಸ್ನ ಕೊಡ್ತಾನೆ. 5 ಅಪವರ್ತಗಳನ್ನೇನು? ಆ ಮಗ್ಗಿ ಒಳಗಡೆ ಇರುವಂಥ ಸೀರಿಯಲ್ ನಂಬರ್ಸ್ಗಳು. ಈಗ 5 ಅಪವರ್ತ 5 × 1 ಅಂದಾಗ 5 ಬರ್ತದೆ, 5 × 2 ಅಂದಾಗ 10 ಬರ್ತದೆ, 5 × 3 ಮಾಡಿದಾಗ 5 3ಲೆ 15 ಬರ್ತದೆ, 5 × 4 ಮಾಡಿದಾಗ 20 ಬರ್ತದೆ. ಇವೇ 5 ಅಪವರ್ತಗಳು ಆಗಿರ್ತವೆ. ಅಂದರೆ ಮಗ್ಗಿನೇ ಬರೆದ್ಬಿಟ್ರೆ ನಾನು ಸಾಕು, ಅವೇ ಅಪವರ್ತಗಳಾಗಿರ್ತವೆ. ಭಾಳ ಸಿಂಪಲಾಗಿ ನಾನು ಬಿಟ್ಕೊಂಡ್ಬಿಟ್ರೆ ಗ್ರಾಮೀಣ ಭಾಷೆ ಇವೆಲ್ಲ. ಹೌದಾ? 5 ಅಪವರ್ತ ಕೇಳಿದ್ರೆ 5 ಮಗ್ಗಿ ಬರೀಬೇಕು, 6 ಅಪವರ್ತ ಕೇಳಿದ್ರೆ 6 ಮಗ್ಗಿ, 10 ಅಪವರ್ತ ಕೇಳಿದ್ರೆ 10 ಮಗ್ಗಿ, 12 ಅಪವರ್ತ ಕೇಳಿದ್ರೆ 12 ಮಗ್ಗಿ. ಎಷ್ಟು ಕೇಳ್ತಾನೆ ನೋಡ್ಬೇಕು. ಹೆಂಗೆ ಕೇಳ್ತಾನೆ? ಇಲ್ಲಿ ಕೇಳ್ತಾನೆ ನೋಡ್ರಿ. 4ರ ಮೊದಲ 5 ಅಪವರ್ತಗಳನ್ನು ಬರೀರಿ ಅಂದ್ರೆ 4ರ 5 ಅಪವರ್ತಗಳನ್ನು ಬರೀರಿ ಅಂತ ಕೊಟ್ಟಾನ. ಅಂದ್ರೆ 4ರ ಮಗ್ಗಿ 5 ತನಕ ಬರೀರಿ. 4 4 4 2 8 4 3 12 4 4 16 4 5 25 ಅದಾವ ಇವು. 1 2 3 4 5 ಮುಗೀತು. 4ರ ಮೊದಲ 5 ಅಪವರ್ತಗಳಂದಾಗ ಎಷ್ಟು ಬರೀಬೇಕು. ನೆಕ್ಸ್ಟ್ ಕೊಟ್ಟಿದ್ದೀನಿ 12ರ ಮೊದಲ 5 ಅಪವರ್ತಗಳಂದ್ರೆ ಬಗ್ಗೆ ಬರೀಬೇಕು. 12 12 12 24 12 3 36 12 4 48 12 5 60. ಇವು ಏನಾಗಿರ್ತವೆ? 12ರ ಮೊದಲ 5 ಅಪವರ್ತಗಳು ಆಗಿರ್ತವೆ. ಅಪವರ್ತಗಳಂದ್ರೆ ಬರೀದು ಗೊತ್ತಾಯ್ತು, ಅಪವರ್ತನಗಳನ್ನು ಬರೀದು ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ಏನು ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ಹಿಂಗೆ. 7ರ ಅಪವರ್ತಗಳ ಸರಿಯಾದ ಗುಂಪು ಯಾವುದು? 7ರ ಅಪವರ್ತಗಳ ಸರಿಯಾದ ಗುಂಪು ಯಾವುದು ಅಂತ ಕ್ವಶನ್ಸ್ನ ಕೊಡ್ತಾನೆ. ಅಂದ್ರೆ 7ರ ಮಗ್ಗಿ ನೋಡ್ರಿ, 7 1 7 7 7 14, 7ರ ಮಗ್ಗಿ 20 ಇಲ್ಲ. ಹೀಗಾಗಿ ಇದು ಆಪ್ಷನ್ಸ್ ಹೋಯ್ತು. 7 1 7 7 7 14, 7 3 21 ಐತಿ. ಇಲ್ಲಿ 28 ಕೊಟ್ಟಾನ. 7 4 28, 7ರ ಮಗ್ಗಿಯಾಗಿ ಬರ್ತೈತಿ. ಬೈ ಚಾನ್ಸ್ ಇದನ್ನು ಹೋಲ್ಡ್ ಇಡ್ಬೇಕು. ನೆಕ್ಸ್ಟ್ ನೋಡ್ಕೊಂಬರ್ಬೇಕು. 7 1 7 7ರ ಮಗ್ಗಿ 12 ಇಲ್ಲ. ಹಾಗಾದ್ರೆ ಈ ಆಪ್ಷನ್ಸ್ ಹೋಯ್ತು. ಇನ್ನು ನೆಕ್ಸ್ಟ್ 7 1 7 7 7 14 ಐತಿ. 7ರ ಮಗ್ಗಿಯಾಗಿ 25 ಇಲ್ಲ. ಹೀಗಾಗಿ 3 ಆಪ್ಷನ್ಸ್ಗಳು ಹೋದು. ಹಾಗಾದರೆ 7 1 7 7 7 14 7 3 21 ಸೀರಿಯಲ್ ಇರಲೇಬೇಕಂತೇನಿಲ್ಲ. ಒಟ್ಟದು 7ರ ಮಗ್ಗಿಯ ಭಾಗ ಆಗ್ಬೇಕು. 7ರ ಮಗ್ಗಿಯಾಗ ಇದು 28 ಭಾಗ ಆಗ್ತದೆ. ಹೀಗಾಗಿ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದಾಗ ಆಪ್ಷನ್ಸ್ ಇಲ್ಲಿ ಬಿ ಏನಾಗ್ತದೆ ರೀ? ಸರಿ ಉತ್ತರ ಆಗ್ತದೆ ಆಪ್ಷನ್ಸ್ ಬಿ. ಕ್ಲಿಯರಾ? ಅಪವರ್ತಗಳ ಗುಂಪುಗಳನ್ನು ಗುರುತಿಸ್ರಿ ಅಂತ ಕೊಟ್ಟಾಗ ಈ ಥರ ಕ್ವಶನ್ಸ್ನ ಕೊಡ್ತಾನೆ. ಇನ್ನು ನೆಕ್ಸ್ಟ್ ಮುಂದುವರೆದ ಏನು ಕ್ವಶನ್ಸ್ನ ಕೇಳ್ತಾನೆ ಗೊತ್ತಾ? 3ರ ಮೊದಲ 3 ಅಪವರ್ತಗಳ ಮೊತ್ತ ಕಂಡುಹಿಡಿದ ಮೇಲೆ ಕ್ವಶನ್ಸ್ನ ಕೊಡ್ತಾನೆ. ಈ 3ರ ಮೊದಲ 3 ಅಪವರ್ತಗಳಂದ್ರೆ ಅವು 3 1 3 3 7 6 3 3 9. ಇವು 3ರ ಮೊದಲ 3 ಅಪವರ್ತಗಳು. ನಮಗೆ ಮೊದಲ 3 ಅಪವರ್ತಗಳು ಅಷ್ಟೇ ಕೇಳಿಲ್ಲ, ಮೊತ್ತ ಮುಂದೆ ಅದು ಮೊತ್ತ ಕೇಳಿಲ್ಲ. ಅಂದರೆ ಕೂಡಿಸ್ರಿ, ಮೊತ್ತ ಅಂದರೆ ಕೂಡಿಸ್ಬೇಕು. ಒಟ್ಟು ಕೂಡಿಸ್ಬಿಡ್ರಿ. ಇಲ್ಲಿ 6 3 9 ಪ್ಲಸ್ 9 9 9 18. ಹಾಗಾದರೆ 3ರ ಮೊದಲ 3 ಅಪವರ್ತಗಳ ಮೊತ್ತ ಏನಾಗಿರ್ತದಪ್ಪ ಅಂದಾಗ 18 ಆಗಿರ್ತದೆ. ಇನ್ನು ನೆಕ್ಸ್ಟ್ ನೀವು ಹಿಂಗೆ ಕೇಳ್ಬೋದು, 12ರ ಮೊದಲ 5 ಅಪವರ್ತಗಳ ಮೊತ್ತ ಕೇಳ್ಬೋದು. 12ರ ಮಗ್ಗಿನ 5 ಸಲ ಬರೀರಿ, 5ರ ತನಕ ಬರೀರಿ. 12 12 12 24 12 3 30 12 4 40 12 5 60 ಬರೀರಿ. ಒಟ್ಟು ಕೂಡಿಸ್ರಿ, ಆನ್ಸರ್ ಹೇಳ್ರಿ. ಹಾಗಾದರೆ ನಿಮಗೊಂದು ಕ್ವಶನ್ಸ್ನ ಕೇಳ್ತೀನಿ, ನೀವು ಆನ್ಸರ್ನ ಮಾಡಿರಿ. ಭಾಳ ಸಿಂಪ್ಲೆಸ್ಟ್ ಇದು. ಭಾಳ ಸಿಂಪಲಾಗಿ ಆನ್ಸರ್ ಮಾಡಿರಿ. ಏನಪ್ಪ ಅಂತಂದಾಗ 6ರ ಮೊದಲ 4 ಅಪವರ್ತನಗಳ ಮೊತ್ತ ಎಷ್ಟು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. 6ರ ಮೊದಲ 4 ಅಪವರ್ತಗಳ ಮೊತ್ತ, 4 ಅಪವರ್ತಗಳ ಮೊತ್ತ ಎಷ್ಟು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಈ ಥರ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗ್ತಿತ್ತಪ್ಪ ಅಂತಂದಾಗ ಪೇಜ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಭಾಳ ನೀಟಾಗಿ ನಿಮಗೆ ಬೇಸಿಕ್ಸ್ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಕೊಂಡು ಹೇಳ್ತಿರ್ತೀನಿ. ಇದ್ರ ಮೇಲೆ ಕ್ವಶನ್ಸ್ನ ತೊಗೊಂಡು ನೆಕ್ಸ್ಟ್ ಕ್ಲಾಸಸ್ನಲ್ಲಿ ಅಪ್ಲೋಡ್ನ ಮಾಡ್ತಿರ್ತೀನಿ. ಇಷ್ಟು ನಿಮಗೆ ಬೇಸಿಕ್ಸ್ ಆದರೂ ಮೊದಲ ಗೊತ್ತಿರಬೇಕು. ಧನ್ಯವಾದಗಳು ರೀ.